ಅಭಿವೃದ್ಧಿಯಲ್ಲಿ ಮಾದರಿ ಜಿಲ್ಲೆ ಎಂದು ಗುರುತಿಸಿಕೊಂಡಿರುವ ಉಡುಪಿ ಜಿಲ್ಲೆಯಲ್ಲೇ ಇನ್ನೂ ರಸ್ತೆಗಾಗಿ ಕಾಯುತ್ತಿರುವ ಕುಟುಂಬಗಳಿವೆ. ಉಡುಪಿ ವಿಧಾನಸಭಾ ಕ್ಷೇತ್ರದ ಹೇರಂಜೆ ಗ್ರಾಮದ ಸುಮಾರು 15 ಕುಟುಂಬಗಳ 75ಕ್ಕೂ ಹೆಚ್ಚು ಮಂದಿ ಇಂದಿಗೂ ರಸ್ತೆ ಸಂಪರ್ಕವಿಲ್ಲದೆ ಬದುಕು ಸಾಗಿಸುತ್ತಿದ್ದಾರೆ. ಮಳೆಗಾಲ ಬಂತೆಂದರೆ ಈ ಪ್ರದೇಶ ದ್ವೀಪದಂತಾಗುತ್ತದೆ. ತುರ್ತು ಆರೋಗ್ಯ ಸೇವೆ, ಮಕ್ಕಳ ಶಿಕ್ಷಣ, ದೈನಂದಿನ ಬದುಕು ಎಲ್ಲವೂ ಸಂಕಷ್ಟದ ನಡುವೆಯೇ ಸಾಗುತ್ತಿದ್ದು, ಜನಪ್ರತಿನಿಧಿಗಳು ಹಾಗೂ ಆಡಳಿತ ತಕ್ಷಣ ಮಧ್ಯಪ್ರವೇಶಿಸುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದು ಉಡುಪಿ ಜಿಲ್ಲೆಯ ಹೇರಂಜಿ ಗ್ರಾಮ. ರೈಲ್ವೆ ಗೇಟ್ವರೆಗೆ ಮಾತ್ರ ಸುಸಜ್ಜಿತ ರಸ್ತೆ. ಅಲ್ಲಿಂದ ಮುಂದೆ ಸುಮಾರು 1 ಕಿಲೋಮೀಟರ್ ಗಟ್ಟಲೆ ಗದ್ದೆಯ ಅಂಚಿನಲ್ಲಿರುವ ಕಿರಿದಾದ ಕಾಲು ದಾರಿಯಲ್ಲೇ ನಡೆದು ಮನೆ ತಲುಪಬೇಕು. ಸುಮಾರು 15 ಕುಟುಂಬಗಳ 70ಕ್ಕೂ ಹೆಚ್ಚು ಜನರು ಇದೇ ದಾರಿಯನ್ನೇ ನಂಬಿ ಬದುಕು ಸಾಗಿಸ್ತಾ ಇದ್ದಾರೆ. ಇನ್ನು ಮಳೆಗಾಲದಲ್ಲಿ ಈ ದಾರಿ ಕೆಸರುಮಯವಾಗಿ ಮಾರ್ಪಟ್ಟು ಸಂಚಾರವೇ ದುಸ್ತರವಾಗುತ್ತೆ. ಶಾಲಾ ಮಕ್ಕಳು, ವೃದ್ಧರು, ಮಹಿಳೆಯರು ಪ್ರತಿದಿನ ಜೀವದ ಹಂಗು ತೊರೆದು ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮುಂದ್ಗಡೆನೂ ನಾವು ಜಾಗ ಕೊಡಿ ಅಂತ ಕೇಳ್ತಾ ಇಲ್ಲ. ಬಯಲು ಪ್ರದೇಶ ಇದೆ, ಅಲ್ಲಿ ನಡ್ಕೊಂಡು ಹೋಗೋಕ್ಕೆ ಅಂಚುಕಟ್ಟು ಸರಿಯಾಗಿಲ್ಲ. ಅಲ್ಲಿ ರೈಲ್ವೆ ಗೇಟು ಇದೆ. ಆ ರೈಲ್ವೆ ಗೇಟ್ ಹಾಕಿದ ತಕ್ಷಣ ನಮಗೆ ಇಲ್ಲಿ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಇಮಿಡಿಯೇಟಾಗಿ ಹೋಗೋಕ್ಕೂ ಆಗಲ್ಲ. ಅಂಚುಕಟ್ಟಲ್ಲಿ ನಾವು 1 ಕಿಲೋಮೀಟರ್ ತನಕ ಓಡಬೇಕು. ಅಲ್ಲಿಂದ ನಾವು ಮತ್ತೆ ಏನಾದರೂ ಕಾರ್ ಮಾಡಿಕೊಂಡು ಮತ್ತೆ ಹೋಗ್ಬೇಕಾದ್ರೆ ರೈಲ್ವೆ ಇದು ಪ್ರಾಬ್ಲಮ್ ಇದೆ. ಗೇಟ್ ಆಗಿರ್ತಾರೆ, ಅವ್ರು ರೂಲ್ಸ್ ಪ್ರಕಾರ ಅವ್ರು ಮೈಂಟೈನ್ ಮಾಡ್ತಾರೆ. ಆ ಗೇಟ್ ತೆಗಿಯೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅಟ್ಲೀಸ್ಟ್ ನಮ್ಗೆ ಅದು ಕೊಟ್ಟರು ನಡೀತದೆ. ಅಟ್ಲೀಸ್ಟ್ ನಮಗೆ ಇದು ನದಿ ಇದೆ, ಮನೆ ಹಿಂದ್ಗಡೆ ನದಿ ಇದೆ. ಹಿಂದ್ಗಡೆ ನದಿ ಪಕ್ಕದಲ್ಲೇ ರೋಡ್ ಇದೆ. ನಮಗೇನು ಎಕ್ಸ್ಟ್ರಾ ರೋಡ್ ಮಾಡಬೇಕಂತೇನಿಲ್ಲ, ಆಲ್ರೆಡಿ ರೋಡ್ ಇದೆ. ಆ ನದಿಗೆ ಒಂದು ಸೇತುವೆ ಥರ ಮಾಡಿಬಿಟ್ಟಿದ್ರೆ ಇಲ್ಲಿ ಒಂದು 15-20 ಮನೆಗಳಿದ್ದಾವೆ. ಆ ಮನೆಗಳಲ್ಲಿ ಇವಾಗ ಎಲ್ಲ ಮನೆಗಳಲ್ಲೂ ಒಂದು 2-3 ಮಕ್ಕಳಿದ್ದಾರೆ. ಮಿನಿಮಮ್ ಒಂದು ಇಲ್ಲಿ ಒಂದು 60-70 ಜನ ಹಿರಿಯರು ಇದ್ದಾರೆ, ವಯಸ್ಸಾದರು, ಆಮೇಲೆ ಮಕ್ಕಳು ಇದ್ದಾರೆ. ಎಲ್ಲ ಸ್ಕೂಲ್ಗೆ ಹೋಗಬೇಕು. ಎಲ್ಲ ಹೋಗ್ಬೇಕಂದ್ರೆ ಅಂಚುಕಟ್ಟಲ್ಲೇ ಹೋಗಬೇಕು. ರೋಡ್ ಇಲ್ಲ. ಮಳೆಗಾಲದಲ್ಲೂ ಪ್ರಾಬ್ಲಮ್ಮು. ನಮಗೆ ಏನಾದರೂ ಹುಷಾರಿಲ್ಲ, ಹಿರಿಯರಿಗೆ ಹುಷಾರಿಲ್ಲ ಅಂತ ಹೇಳಿದ್ರು ಅದು ನಾವು ಅವ್ರನ್ನ ಕರ್ಕೊಂಡು ಹೋಗ್ಬೇಕಂತ ಹೇಳಿದ್ರು ನಮಗೆ ಸಮಸ್ಯೆ. ಯಾಕಂದರೆ ಒಬ್ಬರು ವಯಸ್ಸಾದವ್ರನ್ನ ಎತ್ಕೊಂಡು ಹೋಗ್ಬೇಕಂದ್ರೆ ಒಂದು ಮಿನಿಮಮ್ ಒಂದು 2-3 ಜನ ಬೇಕಾಗುತ್ತೆ. ಅದೇ ಒಂದು ಮಗುಗೆ ಹುಷಾರಿಲ್ಲ ಅಂತ ಎತ್ಕೊಂಡು ಓಡಬೇಕು. ಈ ಥರ ಸಮಸ್ಯೆಗಳಿರೋದ್ರಿಂದ ನಮಗೆ ಅಟ್ಲೀಸ್ಟು ನಮಗಿಲ್ಲಿ ದೊಡ್ಡವರು, ಹಿರಿಯ ಅಧಿಕಾರಿಗಳು ಬಂದು ನಮಗೆ ಇದೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು. ಎಲ್ಲ ಊರುಗಳಲ್ಲೂ ಒಂದೊಂದು ಗಲ್ಲಿಯಲ್ಲೂ ಒಂದು ರೋಡ್ಗಳಿರ್ತವೆ. ಬಟ್ ನಮ್ಮ ಊರಲ್ಲಿ ನಮ್ಗೆ ಅದು ಎಷ್ಟೇ ನಾವು ಪ್ರಯತ್ನ ಪಟ್ಟರು ನಮ್ಗೆ ಯಾರು ಸಪೋರ್ಟ್ ಮಾಡ್ತಾ ಇಲ್ಲ. ಈ ಕಾರಣಕ್ಕೆ ನಮಗೊಂದು ಮಗುನ ಆಲ್ರೆಡಿ ಹೋದ ವರ್ಷ ಒಂದು ಹಿರಿಯರನ್ನ ಕಳ್ಕೊಂಡ್ಬಿಟ್ಟಿದ್ದೀವಿ. ಇವಾಗ ನಾವು ಒಂದು ಮಗುನ ಕಳ್ಕೊಂಡ್ಬಿಟ್ಟಿದ್ದೀವಿ. ಅಟ್ಲೀಸ್ಟ್ ಆ ಮಗುನ ರೀಸನ್ ಇವಾಗ ಚೆನ್ನಾಗಿದ್ದಿದ್ರೆ ನಮ್ಗೆ ಆ ಮಗು ಉಳಿತಾ ಇತ್ತು. ಇವಾಗ ಆ ಮಗು ಇಲ್ಲ. ನಾವು ಇಲ್ಲಿ ಹುಟ್ಟಿರೋ ಮಕ್ಕಳನ್ನ ನಾವು ಕಳ್ಕೊಳ್ಬೇಕಾ ಅಥವಾ ನಾವು ಇಟ್ಕೊಳ್ಬೇಕಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಏನಾದರೂ ಎಲ್ಲರೂ ವ್ಯವಸ್ಥೆ ಮಾಡಿಬಿಟ್ಟು ನಮಗೊಂದು ರೋಡ್ ಮಾಡಿಕೊಡಿ ಅಂತ ನಾನು ಬೇಡ್ಕೊಳ್ತಿದ್ದೀನಿ ಅಷ್ಟೇ. ಹೇರಂಜೆ ಭಾಗದ ಪಕ್ಕದಲ್ಲೇ ಹರಿಯುವ ಮಡಿಸಾಲು ನದಿ ಮಳೆಗಾಲದಲ್ಲಿ ತುಂಬಿ ಹರಿದರೆ ಈ ಪ್ರದೇಶ ಸಂಪೂರ್ಣ ದ್ವೀಪದಂತಾಗುತ್ತೆ. ನೆರೆ ನೀರಿನಿಂದ ಸಂಪರ್ಕ ಕಡಿತವಾಗುತ್ತೆ. ತುರ್ತು ಆರೋಗ್ಯ ಸಮಸ್ಯೆ ಎದುರಾದರೆ ರೋಗಿಗಳನ್ನ ಹೆಗಲ ಮೇಲೆ ಹೊತ್ತು ಕಿಲೋಮೀಟರ್ ಗಟ್ಟಲೆ ಸಾಗಿಸಬೇಕಾಗುತ್ತೆ. ರಸ್ತೆ ಇಲ್ಲದ ಕಾರಣ ಪುಟ್ಟ ಮಗು ಸೇರಿದಂತೆ ವಯೋವೃದ್ಧರನ್ನ ಕಳೆದುಕೊಂಡ ನೋವನ್ನ ಇಲ್ಲಿನ ನಿವಾಸಿಗಳು ಅನುಭವಿಸಿದ್ದಾರೆ. ಗರ್ಭಿಣಿಯರು, ಅನಾರೋಗ್ಯ ಪೀಡಿತರು ಹಾಗೂ ವೃದ್ಧರ ಬದುಕು ಪ್ರತಿ ಮಳೆಗಾಲದಲ್ಲೂ ಆತಂಕದ ನಡುವೆಯೇ ಕಳೀತಾ ಇದೆ. ಸಿಕ್ಕಾಪಟ್ಟೆ ಸಮಸ್ಯೆ ಇದೆ. ಮಳೆ ಬಂದರೆ ದೋಣಿದು ಅದ್ರದ್ದು ಈಗ ನಾವು ನಮ್ಮ ಕೈಯಲ್ಲಿ ಇದು ಸ್ವಂತ ದುಡ್ಡಲ್ಲಿ ನಾವು ದೋಣಿ ತಗೊಂಡು ಆ ಕಡೆ ಈ ಕಡೆ ಎಲ್ಲ ಓಡಾಡ್ತೀವಿ. ಮಳೆ ಇದು ನೆರೆ ಎಲ್ಲ ಬಂದರೆ ಮನೆಯೊಳಗೆಲ್ಲ ಸಿಕ್ಕಾಪಟ್ಟೆ ಇದಾಗ್ಬಿಡುತ್ತೆ. ಜನರಿಗೆ ಪಂಚಾಯತಿಯಿಂದ ಯಾರು ಸಮಸ್ಯೆಯನ್ನ ಯಾರು ಇದು ಮಾಡ್ತಾ ಇಲ್ಲ. ಅದು ಎಷ್ಟು ನೀರು ಮನೆಯೊಳಗೆಲ್ಲ ನೀರು ಬರುತ್ತೆ. ಹೊರಗಡೆ ಹೋಗ್ಲಿಕ್ಕೆ ಆಗುದಿಲ್ಲ. ಮಕ್ಕಳು ಸಣ್ಣ ಪುಟ್ಟ ಮಕ್ಕಳೆಲ್ಲ ಜಾಸ್ತಿ ಇದ್ದಾರೆ ಇಲ್ಲಿ. ಹಿಂದ್ಗಡೆ ಇರೋದು ಮಡಿಸಾಲು ನದಿ. ಈಗ ರೋಡ್ ಇದ್ದಿದ್ರೆ ನಮ್ಗೆ ಈ ತರ ಪರಿಸ್ಥಿತಿ ಬರಲ್ಲ. ರಸ್ತೆ ಸಮಸ್ಯೆ ಪರಿಹರಿಸುವುದು ಅಸಾಧ್ಯವಲ್ಲ ಎನ್ನುವುದು ಸ್ಥಳೀಯರ ಅಭಿಪ್ರಾಯ. ಖಾಸಗಿ ಜಾಗದ ಮಾಲೀಕರೊಂದಿಗೆ ಮಾತುಕತೆ ನಡೆಸಿ ರಸ್ತೆ ನಿರ್ಮಿಸುವ ಹಲವು ಉದಾಹರಣೆಗಳು ಉಡುಪಿ ಜಿಲ್ಲೆಯಲ್ಲೇ ಇವೆ. ಇದೇ ಮಾದರಿಯಲ್ಲಿ ರಸ್ತೆ ನಿರ್ಮಿಸಿದ್ರೆ ಈ ಭಾಗದ ದಶಕಗಳ ಸಮಸ್ಯೆಗೆ ಮುಕ್ತಿ ಸಿಗಲಿದೆ. ಮತ್ತೊಂದು ಪರ್ಯಾಯವಾಗಿ ಮಡಿಸಾಲು ನದಿಗೆ ಸಂಪರ್ಕ ಸೇತುವೆ ನಿರ್ಮಿಸಿದ್ರೂ ಶಾಶ್ವತ ಪರಿಹಾರ ದೊರೆಯಲಿದೆ. ರಸ್ತೆ ಇಲ್ಲದ ಕಾರಣ ಈಗಾಗಲೇ ಕೆಲವು ಕುಟುಂಬಗಳು ಸುರಕ್ಷತಾ ದೃಷ್ಟಿಯಿಂದ ಮನೆ ಖಾಲಿ ಮಾಡಿ ಬೇರೆಡೆ ನೆಲೆಸಿವೆ. ಇದೇ ಸ್ಥಿತಿ ಮುಂದುವರೆದರೆ ಇಡೀ ಪ್ರದೇಶವೇ ಜನವಸತಿ ಕಳೆದುಕೊಳ್ಳುವ ಆತಂಕ ಎದುರಾಗಿದೆ. 5 ಜನ ಮಕ್ಕಳಿದ್ದಾರೆ ಸರ್. ಎಲ್ಲ LKG UKG ಹೋಗೋರು 5 ಜನ ಮಕ್ಕಳಿದ್ದಾರೆ. ಅದರಲ್ಲಿ ಒಬ್ಬನೇ 7ನೇ ಕ್ಲಾಸ್ ಅಂತಿದ್ದಾರೆ. ಮತ್ತೆಲ್ಲ ಸಣ್ಣ ಮಕ್ಕಳು ನಡ್ಕೊಂಡೇ ಹೋಗ್ಬೇಕು. ಮಳೆ ಬರುವಾಗ, ನೆರೆ ಬರುವಾಗ ದೋಣಿ ಇಲ್ಲಾಂದರೆ ಇಷ್ಟು ನೀರಲ್ಲಿ ಎತ್ಕೊಂಡೇ ಬರಬೇಕು. ದೋಣಿ ಎಲ್ಲ ಅದ್ರಿದ್ದಿಲ್ಲ. ದೋಣಿ ಆಚೆ ಇದ್ದರೆ ಈಚೆ ಬರಲಿಕ್ಕೆ ಆಗೋದಿಲ್ಲ ನೆರೆ ಫುಲ್ ಆದರೆ.
ಆವಾಗ ನಾವು ಇಲ್ಲಿ ನೀರಲ್ಲಿ ನಡ್ಕೊಂಡೇ ಹೋಗ್ಬೇಕು ಬಿಟ್ಟರೆ ಮತ್ತು ಬೇರೆ ಇದಿಲ್ಲ. ಪಂಚಾಯತ್ನವರಾಗಲಿ ಯಾರೇ ಆಗಲಿ ಒಂದು ದೋಣಿ ವ್ಯವಸ್ಥೆ ಯಾವುದೂ ಏನು ಮಾಡುವುದಿಲ್ಲ. ನೋಡಿ ಆದರೂ ಶಾಸಕರಾಗಲಿ ಎಂ ಪಿಗಳು ಯಾರಾದರೂ ಒಂದು ಮನಸ್ಸು ಮಾಡಿ ಒಂದು ರಸ್ತೆ ವ್ಯವಸ್ಥೆ ಒಂದು ಮಾಡಿ ಕೊಟ್ಟಿದ್ರೆ ಒಳ್ಳೆಯದು. ಅಭಿವೃದ್ಧಿ ಮೂಲ ಸೌಕರ್ಯಗಳ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಮಾತನಾಡುವ ಕಾಲದಲ್ಲೂ ಹೇರಂಜಿಯ ಈ ಕುಟುಂಬಗಳಿಗೆ ರಸ್ತೆ ಎಂಬ ಮೂಲಭೂತ ಹಕ್ಕು ಇನ್ನೂ ಸಿಕ್ಕಿಲ್ಲ. ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಹಾಗೂ ಜಿಲ್ಲಾಡಳಿತ ಈ ಸಮಸ್ಯೆಯನ್ನ ಆದ್ಯತೆಯಾಗಿ ಪರಿಗಣಿಸಿ ರಸ್ತೆ ನಿರ್ಮಾಣ ಅಥವಾ ಸಂಪರ್ಕ ಸೇತುವೆ ನಿರ್ಮಾಣಕ್ಕೆ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬುದು ಸ್ಥಳೀಯರ ಒಕ್ಕೊರಳಿನ ಆಗ್ರಹವಾಗಿದೆ.